ಈಗ ನಮಗೊಂದು LG ಕಂಪೆನಿಯ ಟಿ ವಿ ಬಂದಿದೆ. ಇದಕ್ಕೆ ನಾವು BOE ಪ್ಯಾನಲ್, ಹೊಸ ಪ್ಯಾನಲನ್ನು ನಾವು ಇನ್ಸ್ಟಾಲ್ ಮಾಡಿದ್ದೇವೆ. ಆದರೆ ಇದರಲ್ಲಿ ಮ್ಯಾಪಿಂಗ್ ಬರ್ತಾ ಇದೆ, ಮ್ಯಾಪಿಂಗ್ ಪ್ರಾಬ್ಲಮ್ ಇದೆ. ಹೆಚ್ಚಾಗಿ ಪ್ಯಾನಲ್ ಹಾಕುವಾಗ ಮಿರರ್ ಪ್ರಾಬ್ಲಮ್ ಇರುತ್ತೆ, ಆದರೆ ಮಿರರ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಸರ್ವಿಸ್ ಮೋಡ್ನಲ್ಲಿ ಹೋಗಿ ನಾವು ಮಿರರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇವೆ. ಈಗ ಮ್ಯಾಪಿಂಗ್ ಪ್ರಾಬ್ಲಮ್ ಇದೆ, ಆದರೆ ಮ್ಯಾಪಿಂಗ್ ಪ್ರಾಬ್ಲಮ್ ಯಾವಾಗಲೂ ಸರ್ವಿಸ್ ಮೋಡ್ನಲ್ಲಿ ಇರುವುದಿಲ್ಲ. ಹಾಗಾದರೆ ಈ BOE ಪ್ಯಾನಲನ್ನು ಹೇಗೆ ನಾವು ಸಾಲ್ವ್ ಮಾಡೋದಂತೇಳಿ ನೋಡೋಣ. ಮೊದಲು ನಾವಿಲ್ಲಿ ಕಾಣಿಸುವಂಥ ಒಂದು ಪ್ಯಾನಲ್ ನೋಡಿ. ಈ ಪ್ಯಾನಲ್ ನಂಬರ್, ಟಿಕಾನ್ ನಂಬರ್ ಬಂದುಬಿಟ್ಟು HV320WHB ಅಂತೇಳಿದೆ. ಇದು BOEಯ ಒಂದು ಟಿಕಾನ್ ಆಗಿರ್ತಾರೆ. ಈ BOE ಪ್ಯಾನಲ್, ಹೊಸ ಪ್ಯಾನಲನ್ನು ನಾವು ಹಾಕಿದ್ದೇವೆ. ಇದು ಹೊಸ ಪ್ಯಾನಲ್ ಆಗಿರ್ತದೆ. ಸೊ ಇಲ್ಲಿ ಇದರ ಹಿಂಬದಿಯಲ್ಲಿ ಇದರ ಒಂದು ವಿವರಣೆ ಇದೆ, ಇಲ್ಲಿ ಕಾಣಿಸ್ತದೆ ಹಿಂಬದಿಯಲ್ಲಿ ವಿವರಣೆ. HV320WHB ಅಂತ ಹೇಳುವಂಥದ್ದಿದೆ. HV ಇನ್ನೊಂದಿದೆ, ಅದೇ ರೀತಿ PT ಅಂತ ಹೇಳುವಂಥದ್ದು ಇದೆ. ಅಂದರೆ PT ಪ್ಯಾನಲಿಗೂ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಈ ಟಿಕಾನ್ ಬೋರ್ಡ್ನಲ್ಲಿ ಯಾವ ರೀತಿ ಮಾಡಿಫಿಕೇಷನ್ ಮಾಡೋದಂತೇಳಿ ನೋಡುವ. ಮೊದಲು ಈ ಪ್ರೊಸೆಸರ್ ICಯನ್ನು ನೋಡುವ. ಝೂಮ್ ಮಾಡುವಾಗ ಈ ಪ್ರೊಸೆಸರ್ IC ನೋಡಿ. ಈ ಪ್ರೊಸೆಸರ್ ICಯಲ್ಲಿ ಒಂದು ಭಾಗದಲ್ಲಿ ಕೊಟ್ಟಿದ್ದಾರೆ, ಆ ಭಾಗದಲ್ಲಿ ಕ್ಲಿಯರ್ ನೋಡಿದರೆ ಕೊಟ್ಟಿದ್ದಾರೆ, ವೀಸಾ ಮತ್ತು ಜೀದಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇದರ ಮೇಲೆ ನಾವು ವರ್ಕ್ ಮಾಡಬೇಕು. ನೋಡಿ, ಇಲ್ಲಿ ಕಾಣಿಸುವಂಥ ಒಂದು 28ನೇ ಪಿನ್ IC ನಂಬರ್ ಇದೆ. ಈ ನಂಬರಿನ ಒಂದು IC ನಂಬರನ್ನು ನೀವು 28ನೇ ಪಿನ್, ಈ ಟ್ರ್ಯಾಕನ್ನು ನೀವು ನೋಡಿದರೆ ನೇರವಾಗಿ ಟಿಕಾನಿನ 9ನೇ ಪಿನ್ನಿಗೆ ಕನೆಕ್ಟ್ ಆಗುತ್ತೆ. ಟಿಕಾನಿನ 9ನೇ ಪಿನ್ನು LVDS ಸೆಲೆಕ್ಟರ್ ಆಗಿದೆ. LVDS ಸೆಲೆಕ್ಟರ್ ಪಿನ್ನನ್ನು ನಾವು ಫಾಲೋಅಪ್ ಮಾಡ್ತಾ ಟ್ರೇಸಿಂಗ್ ಮಾಡ್ತಾ ಹೋದರೆ ಸಿಗುತ್ತೆ. ಅದು ಬಿಟ್ಟು ನಾವು ನೇರವಾಗಿ ಈ ICಯನ್ನೇ ನೋಡಿ. ICಯ ಪಿನ್ ನಂಬರ್ 48ನೇ ಪಿನ್ ನೋಡಿ. ಈ ICಯ 48ನೇ ಪಿನ್ ಕೆಳಗಡೆ ಇದೆ ನೋಡಿ. ಸೊ ಇದು LVDS ಕೇಬಲಿನ ನೋಡಿ, ಇಲ್ಲಿ LVDS ಕೇಬಲಿನ 9ನೇ ಪಿನ್ನಿಗೆ ಹೋಗಿ ಕನೆಕ್ಟ್ ಆಗುತ್ತೆ. 9ನೇ ಪಿನ್ನ ರೆಸಿಸ್ಟೆನ್ಸ್ ಇಲ್ಲಿ ಇದೆ, ಇಲ್ಲಿ ಓಪನ್ ಇದೆ. ಈ 9ನೇ ಪಿನ್ ಮತ್ತು ಈ ICಗೆ ಕಂಟಿನ್ಯೂಟಿ ಟ್ರ್ಯಾಕ್ ಹೋಗುತ್ತೆ. ನಾವು ಈ ICಯ 48ನೇ ಪಿನ್ನನ್ನು ನೋಡುವ. 48ನೇ ಪಿನ್ನಿನಲ್ಲಿ 3 ರೀತಿಯಾಗಿ ನಾವು ಸೆಟ್ ಮಾಡಿ ರೆಡಿ ಮಾಡಿಕೊಳ್ಬೋದು. ಒಂದನೇದಾಗಿ ಈ ICಗೆ 3.3 ವೋಲ್ಟೇಜನ್ನು ಕನೆಕ್ಟ್ ಮಾಡಬೇಕು. ಅದು ಓಕೆ ಆಗದಿದ್ದರೆ ಡಮ್ಮಿ ಓಪನ್ ಇಡಬೇಕು. ಅದು ಆಗದಿದ್ದರೆ ಮೂರನೇದಾಗಿ ಗ್ರೌಂಡ್ ಮಾಡಬೇಕು. ಈ 3 ಮೆಥಡ್ನಿಂದ ನಾವು ಈ ಮ್ಯಾಪಿಂಗ್ ಪ್ರಾಬ್ಲಮನ್ನು ನಾವು ಈ ಏರಿಯಾದಲ್ಲಿ ನಾವು ಕ್ಲಿಯರ್ ಮಾಡಬೇಕು.